Hi, so the next problem, 2-point charges plus 2 microcoulomb and minus 2 microcoulomb are located 10 centimeter apart in air ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಎರಡು ಚಾರ್ಜ್ನ ಇಡಬೇಕು. ಸೊ ಇಲ್ಲೊಂದು ಚಾರ್ಜ್ ಇಡ್ತೀನಿ ಆ್ಯಂಡ್ ಇಲ್ಲೊಂದು ಚಾರ್ಜ್ ಇಡ್ತೀನಿ. ಇಲ್ಲಿ ಎಷ್ಟು ಇಡ್ತೀನಿ? ಪ್ಲಸ್ 2 ಮೈಕ್ರೋಕೂಲಮ್ ಇಡ್ತೀನಿ. ಈ ಕಡೆ ಎಷ್ಟು ಇಡ್ತೀನಿ? ಮೈನಸ್ 2 ಮೈಕ್ರೋಕೂಲಮ್. ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ 10 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸು? 10 centimeter ಇದೆ from here to here. Okay, apart in air ಅಂತ ಹೇಳ್ತಾ ಇದ್ದಾರೆ. Calculate the electric field at the midpoint P ಅಂತ ಹೇಳ್ತಾ ಇದ್ದಾರೆ. So we'll do one thing. ಸೊ ಇದನ್ನ ನಾನು ಏನಂತ ಕರಿತೀನಿ? ಪಾಯಿಂಟ್ ಎ ಅಂತ ಕರಿತೀನಿ. ಇದನ್ನ ಪಾಯಿಂಟ್ ಬಿ ಅಂತ ಕರಿತೀನಿ. ಇನ್ನೊಂದು ಮಿಡ್ ಪಾಯಿಂಟ್ ಕನ್ಸಿಡರ್ ಮಾಡೋಣ. ಇವೆರಡರ ಮಧ್ಯೆ ಮಿಡ್ ಪಾಯಿಂಟ್ ಇದು, and I'll call that point as P of the line joining the ಟೂ ಚಾರ್ಜ್ ಲೈನ್ ಆರ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಅವ್ರು ಹೇಳಿದ ಥರನೇ ಬರ್ಕೊಳ್ಳೋಣ. ದಟ್ ಈಸ್ ಇದು ಆರ್ ಆಗುತ್ತೆ, ಇದು ಎಸ್ ಆಗುತ್ತೆ. ಲೈನ್ ಜಾಯ್ನಿಂಗ್ ಆರ್ ಎಸ್ ಅಂತ ಹೇಳ್ತಾರೆ. ಪಿ ಈಸ್ ಎ ಮಿಡ್ ಪಾಯಿಂಟ್. ಹಾಗಾದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಾಯಿತು? 5 ಸೆಂಟಿಮೀಟರ್. ಹೋಗ್ತೀರಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಯಿತು? 5 ಸೆಂಟಿಮೀಟರ್. ಓಕೆ, ಯು ನೀಡ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಅಟ್ ದಿ ಮಿಸ್ ಪಾಯಿಂಟ್. ಈ ಪಾಯಿಂಟಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಸಿ, ಪಾಸಿಟಿವ್ ಚಾರ್ಜ್ ಇಲ್ಲಿದೆ, ನೆಗೆಟಿವ್ ಚಾರ್ಜ್ ಇಲ್ಲಿದೆ. ಹಾಗಾದರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿ ಫೀಲ್ಡ್ ಅಂದರೆ ಇಟ್ ಇಸ್ ಆಲ್ವೇಸ್ ಡೈರೆಕ್ಟೆಡ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟಾ? ಬಿಕಾಸ್ ಆಫ್ ದೀಸ್ ಟೂ ಚಾರ್ಜಸ್. ಇದು ಕೂಡ ಹೀಗೆ ಇರುತ್ತೆ, ಇದು ಕೂಡ ಹೀಗೆ ಸೇಮ್ ಡೈರೆಕ್ಷನ್ ಇರುತ್ತೆ. ಓಕೆನಾ? ಸಪೋಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದರೆ ಇದು E1 ಅಂತ ತೊಗೊಂಡು ಇದು E2 ಅಂತ ಹೋಗೋದಿತ್ತು. ಬಟ್ ಇಲ್ಲಿ ಬಿಕಾಸ್ ಆಫ್ ದಿಸ್ ಚಾರ್ಜ್ E1 ಅಂತ ತೊಗೊಂಡ್ರೆ ಹಿಂಗಿರುತ್ತೆ. -2 ಕೂಡ, ಅದು ಕೂಡ ಇದೇ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಏನಾಗುತ್ತೆ? ಈ ಪಾಯಿಂಟಲ್ಲಿ ಏನಾಗಬೇಕು? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಬೇಕು? ಆ್ಯಡ್ ಆಗಬೇಕು. ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್. ಎರಡನ್ನೂ ಏನಾಗಬೇಕು? ಆ್ಯಡ್ ಮಾಡಬೇಕು. ಬಿಕಾಸ್ ದೇ ವಿಲ್ ಬಿ ಇನ್ ಸೇಮ್ ಡೈರೆಕ್ಷನ್. ಓಕೆನಾ? ಸೊ ಮಾಡ್ತಾ ಹೋಗೋಣ ಹಿಂಗೆ ಅಂತ. ಸೊ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ 2 ಮೈಕ್ರೋಕೂಲಮ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು -2 ಮೈಕ್ರೋಕೂಲಮ್. ಎರಡು ಸೇಮ್ ಅಡಿಷನ್ ಮಾಡ್ತೀವಿ. ಯಾಕೆ ಅಂದರೆ ಎರಡು ಕೂಡ ಸೇಮ್ ಡೈರೆಕ್ಷನ್ ಇದೆ. ದಟ್ಸ್ ವೈ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ 2 ಮೈಕ್ರೋಕೂಲಮ್ ಅಟ್ ದಿಸ್ ಪಾಯಿಂಟ್ ಈಸ್, ನಿಮಗೆ ಗೊತ್ತು, 1/4πε0. ಚಾರ್ಜ್ ಎಷ್ಟಿದೆ? 2 × 10⁻⁻6 ಅಪಾನ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ ಎಷ್ಟಿದೆ? 5 ಸೆಂಟಿಮೀಟರ್ ಸ್ಕ್ವೇರ್. ದಟ್ ಈಸ್ 5 × 10⁻² ಸ್ಕ್ವೇರ್ ಪ್ಲಸ್ ಫೀಲ್ಡ್ ಡ್ಯೂ ಟು -2 ಮೈಕ್ರೋಕೂಲಮ್ ಅಂದರೆ ಅದು ಕೂಡ 1/4πε0. 2 × 10⁻⁻6. ಯು ಜಸ್ಟ್ ಹ್ಯಾವ್ ಟು ಟೇಕ್ ದಿ ಮ್ಯಾಗ್ನಿಟ್ಯೂಡ್ ಇಂಟು ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ 5 × 10⁻⁻² ಸ್ಕ್ವೇರ್ ಆಯಿತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂದರೆ ಅಲ್ಲಿ 14.4 × 10⁻6 ಆಗುತ್ತೆ. ಎಷ್ಟು ಬರುತ್ತೆ? 14.4 × 10⁻6 ನ್ಯೂಟನ್ ಪರ್ ಕೂಲಮ್ along RS. So this is E. Okay, so E ಗೊತ್ತಾಯಿತು along RS ಅಥವಾ PS ಡೈರೆಕ್ಷನಲ್ಲಿ ಇರುತ್ತೆ ಅಂತ. ಪಾಯಿಂಟ್ ಪಿ ಇರೋದ್ರಿಂದ ವಿಲ್ ಟೇಕ್ ದಿಸ್ ಆಸ್ PS ಅಂತ ಬರೀಲ್ಲ. ಯಾಕೆಂದರೆ ಈ ಪಾಯಿಂಟಿಂದ PS ಡೈರೆಕ್ಷನ್ ಇರುತ್ತೆ. ಇಟ್ ವಿಲ್ ನಾಟ್ ಬಿ PR ಡೈರೆಕ್ಷನ್. ಓಕೆ, ನೋಡಿ ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ದಟ್ ಈಸ್, if a negative charge of 1.6 10⁻⁹ coulomb 19 coulomb is placed at that point, is it -19 or 9? Sorry, it is -9. Okay, now ಈಗ ಈ ಚಾರ್ಜನ್ನು ಮಿಡ್ ಪಾಯಿಂಟಲ್ಲಿ ಇಟ್ಬಿಟ್ರೆ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಟ್ ಚಾರ್ಜ್ ಅಂತ ಕೇಳ್ತೇವೆ. ಸೊ ನಾವು ದಟ್ ಚಾರ್ಜ್ ವಿಲ್ ಬಿ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದಿಸ್ ಒನ್. ಹೋಗ್ತೀರಾ? ಸೊ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಟ್ ಅಂತಂದರೆ F = ಎಷ್ಟಾಗುತ್ತೆ? Q × E ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟು, ಇಲ್ಲಿಗೆ ಏನು ಮಾಡ್ತಿದ್ದೀವಿ? ಈಗ ಈ ಪಾಯಿಂಟಿಗೆ ಒಂದು ನೆಗೆಟಿವ್ ಚಾರ್ಜ್ನ ಪ್ಲೇಸ್ ಮಾಡ್ತಿದ್ದೀವಿ. ಎಷ್ಟು? ಸೊ ದಟ್ ಈಸ್ ಮೈನಸ್ ನೆಗೆಟಿವ್ ಚಾರ್ಜ್ ಆಫ್ -1.6 × 10⁻⁻9 ಕೂಲಮ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ಈಗ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಟ್ ಚಾರ್ಜ್ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತು ಫಾರ್ಮುಲಾ, ದಟ್ ಈಸ್ F = ಏನು ಫಾರ್ಮುಲಾ? Q × E. ಹಾಗಾದರೆ ಚಾರ್ಜ್ ಎಷ್ಟಿದೆ ಅಲ್ಲಿ? -1.6 × 10⁻⁹ into what is the electric field?
ಈಗ ತಾನೇ ಫೈಂಡ್ ಔಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಮಿಡ್ ಪಾಯಿಂಟ್ ಈಸ್ ಹೌ ಮಚ್? ದಟ್ ಈಸ್ 14.4 into 10 power 6. 14.4 into 10 power 6 which is equal to, so ಫೋರ್ಸ್ ಎಷ್ಟು ಬರುತ್ತೆ ಅಂತಂದರೆ -2.3 into 10 power -2 Newton. -2.3 into 10 power -2 Newton. ಸೊ -2.3 into, ಈಗ ಡೈರೆಕ್ಷನ್ ಯಾವುದು ಫೋರ್ಸ್ ಅಂತ ಗೊತ್ತಾಗಬೇಕು. ಸೊ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹಿಂಗಿದೆ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವೇನಾದರೂ ಒಂದು ನೆಗೆಟಿವ್ ಚಾರ್ಜ್ನ ಪ್ಲೇಸ್ ಮಾಡಿದ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ಅಂದರೆ ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಕರೆಕ್ಟಾ? ಬಿಕಾಸ್ ನೆಗೆಟಿವ್ ಚಾರ್ಜ್ ಏನಾಗಿ ಇಲ್ಲೇ ಪ್ಲಸ್ ಇರೋದನ್ನ ಇಟ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದಿಸ್ ಒನ್. ಕರೆಕ್ಟಾ? ಸೊ ದಟ್ಸ್ ವೈ ಇಲ್ಲಿ ಅದಕ್ಕಾಗಿ ನೆಗೆಟಿವ್ ಬಂದಿರೋದು ಒಂದು, ಗೊತ್ತಾಯ್ತಾ? ಸೊ ಇದೇನು ಬರೀತೀರಾ ಅಂದರೆ ಅಲಾಂಗ್ ಪಿ ಆರ್ ಅಂತ ಬರೀಬೇಕು. ಅಲಾಂಗ್ ಪಿ ಆರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. So next problem, 4 charges plus q minus q and minus q are placed respectively at the 4 corners of a square of side A. Find the magnitude and direction of the electric field at the center of the square. ಓಕೆನಾ? ಈ ಥರದ್ದು ಮಾಡ್ತಿರ್ತಾರೆ ಸುಮಾರು. ಓಕೆನಾ? ಸೊ ಹಿಂಟ್ ಕೊಡ್ತೀನಿ, ಸೊ ನೀವೇ ಮಾಡಬೇಕು. ಓಕೆನಾ? ಸೊ ಈ ಥರ ಬರ್ಕೊಂಡಿದ್ದೀನಿ. ಎ ಬಿ ಸಿ ಡಿ ಇಸ್ ಎ ಸ್ಕ್ವೇರ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ರೆಸ್ಪೆಕ್ಟಿವ್ ಆಗಿ ಇಟ್ಟಿದ್ದೀನಿ. ಸೊ ಆಲ್ ಸೈಡ್ ಎ ಇದೆ, ಸೊ ಹಂಗಾಗಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ? A/√2 ಆಗಿದೆ. ಯು ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಸ್ಕ್ವೇರ್ ಅಂತ ಹೇಳ್ತಾರೆ. ಓಕೆ, ನಾವು ಡೈರೆಕ್ಷನ್ಸ್ ಬರೀತೀನಿ ಫಸ್ಟು. ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್, ಸಿನ್ಸ್ ಇಟ್ ಈಸ್ ಪಾಸಿಟಿವ್ ಹೆಂಗೈತೆ? ಇಟ್ ವಿಲ್ ಬಿ ಇನ್ ಔಟ್ವರ್ಡ್ ಡೈರೆಕ್ಷನ್. ಸೊ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ಇ ಎ ಅಂತ ಕರಿತೀನಿ. ಓಕೆನಾ? ನೆಕ್ಸ್ಟ್ ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ನೆಕ್ಸ್ಟು ದ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟಾ? ಸೊ ದಿಸ್ ವಿಲ್ ಬಿ ಇ ಬಿ. ಮೈನಸ್ ಚಾರ್ಜ್ ಇದ್ದಾಗ ಹೆಂಗಿರುತ್ತೆ? ಇಟ್ ವಿಲ್ ಬಿ ಟುವರ್ಡ್ಸ್ ದಿ ಫೀಲ್ಡ್ ಚಾರ್ಜ್ ಒಂದು. ಕರೆಕ್ಟಾ? ಹಿಂಗಿರುತ್ತೆ ಬಿಕಾಸ್ ಪ್ಲಸ್ ಟು ಮೈನಸ್ ಇರೋದ್ರಿಂದ. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ ಇ ಸಿ ಹಿಂಗೆ ಬರೀಬೋದು. ಸೊ ಇಲ್ಲೂ ಕೂಡ ಮೈನಸ್ ಇರೋದ್ರಿಂದ ಹೆಂಗೆ ಕಡೆಗಿರುತ್ತೆ ಡೈರೆಕ್ಷನ್? ಇ ಡಿ ಹಿಂಗಿರುತ್ತೆ. ಓಕೆನಾ? ಸೊ ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ನ ಫೈಂಡ್ ಔಟ್ ಮಾಡಿ ಸಮ್ನ ಎರಡನ್ನೂ ಆ್ಯಡ್ ಮಾಡಿ, ಯಾಕೆಂದರೆ ದೇ ವಿಲ್ ಬಿ ಇನ್ ಸೇಮ್ ಡೈರೆಕ್ಷನ್. ಇವೆರಡರ ರಿಸಲ್ಟೆಂಟ್ ಎಲ್ಲಿರುತ್ತಪ್ಪ ಅಂದರೆ ಆ್ಯಸ್ ಯು ಆಲ್ ನೋ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪ್ಯಾರಲೋಗ್ರಾಮ್ ಇನ್ ದಟ್. ಸೊ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ದಿ ರಿಸಲ್ಟೆಂಟ್ ಆಫ್ ದೀಸ್ ಟು. ಅದನ್ನು ಯು ಕ್ಯಾನ್ ಫೈಂಡ್ ಔಟ್. ಓಕೆನಾ? ಇವೆರಡು ಆ್ಯಡ್ ಮಾಡಿ ಅವೆರಡನ್ನು ಸೊ ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ p² + q² + 2pq cos ಥೀಟಾದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಷ್ಟೇ. ಓಕೆನಾ? ಮಾಡ್ತೀರಾ ಅಂತ ಅಂದ್ಕೊಳ್ಳ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನಾನು ಹಾಗಾದರೆ ಫೈನ್. ಸೊ ಈ ಥರದೊಂದು ಪ್ರಾಬ್ಲಮ್ ಮಾಡಿದ್ದೀವಿ. In the given figure, 3 identical charges each of magnitude q are situated at the corners of an equilateral triangle. ಸೊ ಹಾಗಾದರೆ ಎಲ್ಲ ಕಡೆ ಎಷ್ಟು ಚಾರ್ಜ್ ಬೇಕು? +q ಅಂತ ಇಟ್ಟಿದೆ. ಓಕೆನಾ? ಯು ನೀಡ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಸೆಂಟರ್. ಓಕೆನಾ? ಪಾಸಿಟಿವ್ ಚಾರ್ಜ್ ಇರೋದ್ರಿಂದ what is the direction of the field? This will be in this direction. ಕರೆಕ್ಟಾ? ಇ ಎ ದಿಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಹೋಗ್ತೀರಾ? ಇ ಬಿ ಈ ಆ್ಯಂಗಲ್ ಎಷ್ಟಾಗುತ್ತೆ? 30 ಡಿಗ್ರಿ ಬಿಕಾಸ್ 60 ಡಿಗ್ರಿ ಇರೋದ್ರಿಂದ. And this will also 30 degree. What about this one? I forgot this one. So EC will be in this direction. Okay. So do one thing. Take the resultant of these two. That is, angle between them is 120 degree. EA and EB, the resultant will be in this direction. E dash and the and E dash and EC check ಮಾಡಿ. If they are equal and opposite, if they cancel each other, hence the electric field at the center is 0. ಮಾಡ್ತೀರಾ ಈ ಥರದ್ದು? ಓಕೆನಾ? ಸೊ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.